ಗುರು ಇವಾಗ ಮೈದಾಡಿ ಆ ಪಾಯಿಂಟ್ ಹೋಗೋಕ್ಕಾಗಲಿಲ್ಲ. ಲಾಸ್ಟ್ ಎಪಿಸೋಡ್ ನೋಡಿದರೆ ಗೊತ್ತಾಗಿರುತ್ತೆ. ಲಾಸ್ಟ್ ಅದು ಸಿಗಲಿಲ್ಲ ರೂಟ್ ನೀಟಾಗಿ ನಮಗೆ. ಸೊ ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಕ್ಯಾತನ್ಮಕ್ಕಿ ಕಡೆ ಹೋಗ್ತಾಯಿದ್ದೀವಿ. ಮತ್ತು ಕ್ಯಾತನ್ಮಕ್ಕಿ ಮುಗಿಸ್ಕೊಂಡು ಶೃಂಗೇರಿ ನಾವು 7 ಗಂಟೆ ಒಳಗೆ ತಲುಪಿದ್ರೆ ಒಳ್ಳೆಯದು. ಯಾಕೆಂದರೆ ಆ ರೋಡು ಅಷ್ಟು ಜನದ ಓಡಾಟ ಇಲ್ಲ. ಬೈಕರ್ಸ್ಗಳು ಗೊತ್ತಿರುತ್ತೆ ಆ ರೋಡ್ ಯಾವುದು ಅಂತ. ಹೊರನಾಡು ಟು ಶೃಂಗೇರಿ ರೋಡಲ್ಲಿ ಕ್ಯಾತನ್ಮಕ್ಕಿ ಬರೋದು. ಅಲ್ಲಿ ಕ್ಯಾತನ್ಮಕ್ಕಿಯಿಂದ ಮುಂದೆ ಅಷ್ಟು ಜನದ ಓಡಾಟ ಇಲ್ಲ. ಹಂಗಾಗಿ ಸ್ವಲ್ಪ ಬೇಗ ಸೇರ್ಕೊಂಬೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಕ್ಯಾತನ್ಮಕ್ಕಿ ಕಡೆ ಹೊರಟಿದ್ದೀವಿ. ಇವಾಗ ಕಳಸ ಇನ್ನೊಂದು 9 ಕಿಲೋಮೀಟ್ರ್ ಇದೆ. ಅಲ್ಲಿಂದ ಹೊರನಾಡು ಒಂದು 10 ಆಗುತ್ತೆ. ಹೊರನಾಡು ಟು ಕ್ಯಾತನ್ಮಕ್ಕಿ ಒಂದು ಅರೌಂಡ್ 15 to 20 ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಅಲ್ಲಿ ಈಗೆಲ್ಲ ಬೈಕ್ಸ್ ಏನೋ ಬಿಡ್ತಾ ಇಲ್ವಂತೆ ಕ್ಯಾತನ್ಮಕ್ಕಿಯಲ್ಲಿ. ಸೊ ಅದಕ್ಕೆ ಬೈಕ್ಸ್ನ ಅಲ್ಲೇ ಪಾರ್ಕ್ ಮಾಡಿ ಜೀಪಲ್ಲಿ ಹೋಗ್ಬಿಡೋಣ. ಒಂದು ಸಲ ಜೀಪ್ ಎಕ್ಸ್ಪೀರಿಯೆನ್ಸ್ ಮಾಡೋಣ. ನಾವು ಯಾವತ್ತೂ ಜೀಪ್ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಇಲ್ಲೆಲ್ಲ ಆಫ್ ರೋಡಲ್ಲಿ. ಸೊ ಬನ್ನಿ ಹೋಗೋಣ. ಮುಂದೆ ಈಗ ಕಳಸ ಸಿಗುತ್ತೆ ಫಸ್ಟು, ಆಮೇಲೆ ಹೊರನಾಡು ಟು ಕ್ಯಾತನ್ಮಕ್ಕಿ ಮುಗಿಸ್ಕೊಂಡು ಶೃಂಗೇರಿ ಹೋಗಿ ಆಲ್ಟು. ಸೊ ಸ್ಟೇನು ಸ್ವಲ್ಪ ಚೀಪಾಗಿ ಸಿಗುತ್ತೆ ಶೃಂಗೇರಿ, ಪ್ಲಸ್ ಊಟ ಫ್ರೀ ಇರುತ್ತೆ. ಸೊ ಸ್ವಲ್ಪ ನಾವು ಬಡ್ಜೆಟ್ ನೋಡಬೇಕಲ್ಲ, ಹಾಗಾಗಿ ಬನ್ನಿ ಹೋಗೋಣ. ಆಗ ಕಳಸ ಇಲ್ಲಿಂದ ಹೊರನಾಡು ಒಂದು 10 ಕಿಲೋಮೀಟರ್ಸ್ ಆಗುತ್ತೆ. ಕಳಸದಲ್ಲಿದ್ದೀವಿ. ಸೊ ಇಲ್ಲಿ ರೈಟ್ ಸೈಡು ದೇವಸ್ಥಾನ ಕಾಣುತ್ತೆ ನೋಡಿ, ತೋರಿಸ್ತೀನಿ. ರೋಡ್ ಸಕ್ಕದ ಮಾಡೋರು. ಈಗ ನಾವೇನು ದೇವಸ್ಥಾನಕ್ಕೆ ಹೋಗಲ್ಲ ಗುರು, ಇವೆಲ್ಲ ಬಿಚ್ಚಬೇಕು, ತೊಂದರೆ. ಸೊ ನೀವು ಈ ಕಡೆ ಏನು ನೋಡ್ತಾ ಇದ್ದೀರಾ, ರೈಟ್ ಸೈಡ್ ಇದೆ ದೇವಸ್ಥಾನ ಕಳಸೇಶ್ವರ ದೇವಸ್ಥಾನ. ಸೊ ಈಗ ಸದ್ಯಕ್ಕೆ ನಾವು ಹೋಗಲ್ಲ. ನಮ್ಮದು ಈ ಕಡೆ ಹೊರನಾಡು ಕಡೆ ರೈಟ್ ಹೊರನಾಡು. ಇಲ್ಲೊಂದು ಲೆಫ್ಟ್ ಬರುತ್ತೆ. ಲೆಫ್ಟ್ ತೊಗೊಂಡ್ರೆ ಬಂದು ಕುದುರೆಮುಖ, ಸಂಸೆ ಕುದುರೆಮುಖ ಆ ಕಡೆ ಹೋಗ್ತೀರಾ. ಇಲ್ಲಿ ಕಾರ್ ಹೋಗ್ತಾ ಇದೆಯಲ್ಲ, ಕಾರ್ ಬಂತಲ್ಲ ವೈಟು, ಇದು ಕುದುರೆಮುಖ, ಸಂಸೆ, ಹೆಬ್ರಿ, ಮತ್ತು ಅದು ಕುದುರೆಮುಖ ಬರಲ್ಲ, ಅಲ್ಲೂ ಕುದುರೆಮುಖ ಹೋಗಿದ್ರೆ ಅಲ್ಲಿ ಲೆಫ್ಟ್ ತೊಗೋಬೋದು. ಸಂಸೆ, ಕುದುರೆಮುಖ, ಹೆಬ್ರಿ ಆ ಕಡೆ ಹೋಗುತ್ತೆ. ಸೊ ನಾವು ಬರ್ಬೇಕಾದ್ರೆ ರಿಟರ್ನ್ ಇಲ್ಲಿ ಬರೋಣ. ಸೊ ಯಾಕಂದರೆ ನಾವು ಸಂಸೆ ದಿಡಿಪೆ ಮಾಡಿದ್ದೀವಲ್ಲ, ಹಾಗಾಗಿ ಸಂಸೆ ದಿಡಿಪೆ ಪ್ಲ್ಯಾನ್ ಇದೆಯಲ್ಲ, ಹಾಗಾಗಿ ಈ ಕಡೆಯಿಂದ ಬರೋಣ. ಇವಾಗ ನೋಡೋಣ, ಹೊರನಾಡು ಇನ್ನೊಂದು 10 ಕಿಲೋಮೀಟರ್ಸ್ ಇರ್ಬೋದು ಇಲ್ಲಿಂದ, ಅಷ್ಟೇ ಹತ್ರ ಇದೆ. ನೋಡಿದ್ರು ಕಳಸ ಬ್ರಿಡ್ಜ್ ಇದು. ಕಳಸ ಬಿಟ್ಟು ಮುಂದೆ ಬಂದರೆ ನದಿ ಮೋಸ್ಟ್ಲಿ ತುಂಗಭದ್ರಾ ಇರ್ಬೋದು ಅನಿಸುತ್ತೆ. ತುಂಗ ಇಲ್ಲ ಭದ್ರಾ ಅಥವಾ ತುಂಗಭದ್ರಾ ಗೊತ್ತಿಲ್ಲ. ಸೊ ನಾವು ಯಾವಾಗೂ ಆ ಬ್ರಿಡ್ಜ್ ಮೇಲೆ ಹೋಗ್ತಾಯಿದ್ವಿ ಬಂದಾಗ. ಸೊ ಲಾಸ್ಟ್ ಮಳೆಯಲ್ಲಿ ಇದು ಕೊಚ್ಕೊಂಡು ಹೋಗಿದ್ದರಿಂದ ಸೊ ಇದೊಂದು ಹೊಸ ಬ್ರಿಡ್ಜ್ ಮಾಡಿದ್ದಾರೆ ಈಗ. ಸೊ ಇದು ತಳ ಏನಿಲ್ಲ, ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದೆ ಮಳೆ ಫೋರ್ಸ್ಗೆ. ಸೊ ಇದೇನಿಲ್ಲ ಅಂದರೂ ಈ ರೋಡ್ ಇದ್ದಾಗ ಮಳೆಗಾಲದಲ್ಲಿ ಆಲ್ಮೋಸ್ಟ್ 1 ತಿಂಗಳು ಈ ರೋಡ್ ಬಂದಿರುತ್ತೆ. ಇವಾಗ ಈ ಬ್ರಿಡ್ಜ್ ಮಾಡಿರೋದು ಹೊಸದಾಗಿ. ಅಲ್ಲೆಲ್ಲ ವ್ಯೂ ಇದೆ. ಮೋಸ್ಟ್ಲಿ ಅದು ಯಾವುದಂತ ಗೊತ್ತಿಲ್ಲ, ಒಳ್ಳೆ ವ್ಯೂ ಇದೆ ಅದು. ಸರಿ ಬನ್ನಿ ಹೋಗೋಣ. ಗುರು ಈಗ ಹೊರನಾಡು, ಲೆಫ್ಟು ರೈಟ್ ಹೋದರೆ ಹೊರನಾಡು, ಇಲ್ಲಿ ಮೋಸ್ಟ್ಲಿ ಲೆಫ್ಟ್ ಹೋದರೆ ಶೃಂಗೇರಿ. ಹೌದು, ಇಲ್ಲೇ ಇದೆ ನೋಡಿ ಶೃಂಗೇರಿ ರೋಡು. ಲೆಫ್ಟ್ ಹೋದರೆ ಶೃಂಗೇರಿ. ಇದ್ಯಾವುದು ಹಂಗೆ ಬಿದ್ದೈತೆ. ಅಯ್ಯೋ ಯಪ್ಪ ಗುರು, ಇದೆ ಬಿದ್ದರೆ ಹೋಯ್ತು, ಬಿದ್ದೋಗ್ಬಿಡ್ತದಿದ್ದು ಇನ್ನೊಂಚೂರು ಮಳೆ ಬಂದರೆ.
ನೋಡಿ ವ್ಯೂ ಅಲ್ಲೇನಿದೆ, ಅದೇ ಲಾಸ್ಟು ಜೀಪ್ ಪಾಯಿಂಟು, ಅಲ್ಲಿವರೆಗೂ ಕರ್ಕೊಂಡ್ಬಿಡ್ತಾರೆ. ಸೊ ಇವಾಗ ಏನಾಗಿದೆ, ಬ್ಯಾನ್ ಮಾಡಿಬಿಟ್ಟಿದ್ದಾರೆ, ಟೂ ವೀಲರ್ಸ್ ಬಿಡ್ತಾ ಇಲ್ಲ, ಟೂ ವೀಲರ್ಸ್ ಇಲ್ಲ, ಯಾವುದೂ ಇಲ್ಲ. ನಿಮ್ಮದು ಪ್ರೈವೇಟ್ ವೆಹಿಕಲ್ ಕಾರ್ ಅಥವಾ ಜೀಪಲ್ಲಿ ಏನಾದರೂ ಬಂದರೆ ಮೇಲೆವರೆಗೂ ಬಿಡ್ತಾರೆ. 1500 rupees ಪರ್ ಜೀಪು, ನೀವು ಅಪ್ ಟು 6 ಮೆಂಬರ್ಸ್ ಹಾಕ್ತಾರೆ. ಬಟ್ ಹೆವಿ ಹಾಳಾಗ್ಬಿಟ್ಟಿದೆ ರೋಡ್ ಮಾತ್ರ, ನಡ್ಕೊಬರೋದೇ ಕಷ್ಟ ಆಗಿದೆ, ಆ ಥರ ಆಗ್ಬಿಟ್ಟಿದೆ. ಮುಂಚೆ ನಾನು ಲಾಸ್ಟ್ ರೈಡ್ ಬಂದಾಗ ಬಂದಿದ್ದೆ ಅವರು ಇಲ್ಲಿ ಒಂದು ಕಡೆ ಆಗಿತ್ತು, ಅಲ್ಲಿವರೆಗೂ ಬಂದಿದ್ವಿ, ಮೇಲೆ ಕಟ್ಟಬೇಕಾಗಿಲ್ಲ, ಬಂದಿದ್ವಿ, ಅಲ್ಲಿಗೆ ಹೋಗ್ಬಿಟ್ಟು ಗುರು ಆಲ್ಮೋಸ್ಟ್ ಟಾಪಲ್ಲಿದ್ದೀವಿ, ಇದೇ ಟಾಪು. ಸೊ ಎಲ್ಲ ಟ್ರೈಲ್ಸ್ ಹೋಗಿದೆ ಬ್ರೋ, ಸಕ್ಕತ್ತಾಗಿದೆ ಮತ್ತು ಟ್ರೈಲ್ಸ್ ಅದು. ಸೊ ಇಲ್ಲೊಂದು ಹೋಮ್ ಸ್ಟೇ ಇದೆ, ನಾವು ಜೀಪ್ ನಿಲ್ಲಿಸಿದ್ವಲ್ಲ ಅಲ್ಲಿ ಬುಕ್ ಮಾಡ್ಕೊಂಡ್ರೆ ಮಾತ್ರ ಬಿಡ್ತಾರೆ, ಬುಕ್ ಮಾಡ್ಕೊಂಡು ಅಂದರೆ ಬಿಡೋಲ್ಲ. ಜೀಪ್ ರೈಡ್ ಚೆನ್ನಾಗಿತ್ತು ಬ್ರೋ, ನೋಡಿ ಸಕ್ಕತ್ತಾಯಿತು ಮಾತ್ರ. ನೋಡಿ ಅಲ್ಲೆಲ್ಲ ಸುಮಾರು ಟ್ರೈಲ್ಸ್ ಹೋಗಿದೆ, ಬಟ್ ಬಿಡೋಲ್ಲ, ಆಗ್ತಾಯಿಲ್ಲ, ಕಳ್ತಾ ಇದೆ ಗುರು ಹಿಂದೆ ತಿಂಗೆ, ಅಲ್ಲಿ ಯಾವುದೋ ನೀರು ಹರಿತಾ ಇದೆ. ಗುರು ಈಗ ಇಳಿತಾ ಇದ್ದೀವಿ. ಸೊ ಸಿಕ್ಕಾಪಟ್ಟೆ ಗಾಳಿಯಲ್ಲಿ ಏನೂ ಮಾತಾಡೋಕ್ಕಾಗಲ್ಲ. ಸೊ ಇವಾಗ ಇಳ್ಕೊಳ್ತಾ ಮಾತಾಡೋಣ ಅಂತ ಬಂದು, ಇದು ಬಂದು ಹೊರನಾಡಿಂದ ಜಸ್ಟ್ ಒಂದು 7 kilometers ಇದೆ ಅಷ್ಟೇ, ದೂರನಿಲ್ಲ. ಹೊರನಾಡು ಟು ಶೃಂಗೇರಿ ರೋಡಲ್ಲಿ ಬರುತ್ತೆ, ವಿಸಿಟ್ ಮಾಡ್ಬೋದು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಗಾಳಿ, ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ನಮ್ಮನೆಗೆ ಹಾಕ್ಕೊಂಡು ಹೋಗ್ತಾಯಿತ್ತು, ಅಷ್ಟು ಗಾಳಿ ಬರ್ತಾಯಿದೆ. ಸೊ ಚೆನ್ನಾಗಿದೆ ವ್ಯೂ ಪಾಯಿಂಟ್ ಎಲ್ಲ, ಇಷ್ಟೋವರೆಗೂ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ಎಲ್ಲ ವೀಡಿಯೋ ಚೆನ್ನಾಗಿದೆ, ಬರ್ಬೋದು, ವಿಸಿಟ್ ಮಾಡ್ಬೋದು. ಸೊ ನೋಡೋಣ, ಇಲ್ಲಿಂದ ನಾವು ನೆಕ್ಸ್ಟು ಶೃಂಗೇರಿಯಲ್ಲಿ ಆಲ್ಟಾಗಿ ಬೆಳಗ್ಗೆ ಎದ್ದು ತೀರ್ಥಹಳ್ಳಿ ಸೈಡು, ಶಿವಮೊಗ್ಗ ತೀರ್ಥಹಳ್ಳಿ, ಕುವೆಂಪು ಕವಿಮನೆ ಮತ್ತು ಚಕ್ರ ಡ್ಯಾಮು ಇವೆಲ್ಲ ಇದೆ. ನೋಡೋಣ, ಚಕ್ರ ಡ್ಯಾಮ್ ಬಂದ್ಬಿಟ್ಟು ಪಾಸ್ ತೊಗೊಂಡೋಗ್ಬೇಕು, ಯಾವ ಥರ ಅಂತ ನೋಡೋಣ, ಪ್ಲ್ಯಾನ್ ಮಾಡ್ತೀನಿ. ರೂಮಲ್ಲಿ ಕೂತ್ಕೊಂಡಿದ್ದೆ, ಫಸ್ಟು ಶೃಂಗೇರಿಗೆ ಹೋಗಿ ತಲುಪೋಣ. ಕತ್ಲಾಗೋದ್ರೊಳಗಡೆ ರೋಡ್ ಅಷ್ಟು ಜನಗಳು ಓಡಾಟ ಇಲ್ಲ, ಅದಕ್ಕೋಸ್ಕರ ಸ್ವಲ್ಪ ಬೇಗ ಹೋಗ್ಬಿಡೋಣ.
ಗುರು ಕ್ಯಾತನ್ಮಕ್ಕಿ ಮುಗೀತು. ಈಗ ಶೃಂಗೇರಿ ಕಡೆಗೆ ಕ್ಯಾತನ್ಮಕ್ಕಿ ಮುಗಿಸ್ಕೊಂಡು ಹಂಗೆ ಸ್ಟ್ರೈಟ್ ಶೃಂಗೇರಿ. ಚೆನ್ನಾಗಿತ್ತು ಕ್ಯಾತನ್ಮಕ್ಕಿ, ಬಟ್ ಏನಂದರೆ ಸಿಕ್ಕಾಪಟ್ಟೆ ಗಾಳಿ. ಏಕೆ ಇವಾಗ ಶೃಂಗೇರಿ ಬಂದು ತಲುಪಿದ್ವಿ. ರೂಮ್ ಬುಕ್ಕಿಂಗ್ ತಗೊಳಕ್ಕೆ ಹೋಗಿದ್ದಾರೆ. ನೋಡೋಣ, ರೂಮ್ ಸಿಗ್ತಾಯಿದೆ. ದೇವಸ್ಥಾನದ ರೂಮೇನೆ, ಸುಮ್ಮನೆ ಜಾಸ್ತಿ ಖರ್ಚು ಬೇಡ ಅಂದ್ಬಿಟ್ಟು ದೇವಸ್ಥಾನದ ರೂಮೇನೆ ಬುಕ್ ಮಾಡ್ತಾಯಿದ್ದೀವಿ. ಸಿಕ್ಕಿದೆ ಅನಿಸುತ್ತೆ ಆಲ್ಮೋಸ್ಟು. ಪ್ರಿಂಟ್ ತೊಗೊತಾ ಇದ್ದಾರೆ. ನೋಡೋಣ, ಸಿಕ್ಕಿದ ತಕ್ಷಣ ರೂಮ್ಗೆ ಹೋಗ್ತೀವಿ. ರೂಮ್ ಹೋಗಿ ಫ್ರೆಶ್ ಅಪ್ ಆಗಿ ದರ್ಶನ ಮಾಡಿಕೊಂಡು ಊಟ ಮಾಡಿ ಸ್ವಲ್ಪ ಇಲ್ಲೇ ಸುತ್ತಾಡ್ತೀವಿ. ಸುತ್ತಾಡ್ಕೊಂಡು ಮನೆಗೆ ಕೊಂಡ್ರೆ ಅಷ್ಟೇ.